ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಅವಲಕ್ಕಿ ಕೇಸರಿಬಾತ್ ಮತ್ತು ಅವಲಕ್ಕಿ ಲಡ್ಡು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನಿವತ್ತು ಅವಲಕ್ಕಿಯಿಂದ ಒಂದು ರುಚಿಕರವಾದ ಕೇಸರಿಬಾತ್ ಮಾಡೋಣ ಅಂತ. ಅದಕ್ಕೆ ನಾನಿಲ್ಲಿ 1 ಕಪ್ ದಪ್ಪ ಅವಲಕ್ಕಿನ ತಗೊಂಡು ಅದನ್ನ ಒಂದು ಫ್ರೈ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಇದು ಮಾಮೂಲಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆಲ್ಲ ಬಳಸ್ತೀವಲ್ಲ, ಅದೇ ಅವಲಕ್ಕಿ. ದಪ್ಪ ಅವಲಕ್ಕಿನೇ ತಗೋಬೇಕು. ಈಗ ಇದನ್ನ 2 ರಿಂದ 3 ನಿಮಿಷ ಮೀಡಿಯಂ ಊರಿನಲ್ಲಿ ಹುರ್ಕೋಬೇಕು. ಇದನ್ನ ತೊಳೆಯೋ ಅವಶ್ಯಕತೆ ಏನು ಇಲ್ಲ. ತೊಳೆದ್ರೆ ಪುಡಿ ಮಾಡೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ. ಇದರಲ್ಲಿ ಭತ್ತ ಕಸ ಏನಾದ್ರೂ ಇದ್ರೆ ಹುರಿಯೋದಕ್ಕೂ ಮೊದಲೇ ಕ್ಲೀನ್ ಮಾಡ್ಕೋಬೇಕು. ನಾನಿಲ್ಲಿ ಮೊದಲೇ ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಹುರ್ಕೊಂಡ್ ಆಗಿದೆ, ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನೋಡಿ, ಹುರಿದಿರೋ ಅವಲಕ್ಕಿ ಈಗ ತಣ್ಣಗಾಗಿದೆ. ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರವೆ ತರ ರುಬ್ಕೋಬೇಕು. ಇಷ್ಟ ಆದ್ರೆ ಸಾಕು, ತೀರಾ ನುಣ್ಣಗೇನು ರುಬ್ಕೊಳ್ಳೋದು ಬೇಡ. ಈಗ ಕೇಸರಿ ಬಾತ್ಗೆ ಹಾಕೋದಕ್ಕೆ ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದ್ಮೇಲೆ ನಾನಿಲ್ಲಿ 8 ರಿಂದ 10 ಗೋಡಂಬಿ ತಗೊಂಡು ಈ ತರ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ 1 ರಿಂದ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಾಗಿದೆ. ಈಗ ಇದನ್ನ ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ. ಆಮೇಲೆ ಇದೇ ತುಪ್ಪಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಅರಳೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಅರಳಿದೆ, ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಅದೇ ಪ್ಲೇಟಿಗೆ ತೆಗಿತಾ ಇದ್ದೀನಿ. ಆಮೇಲೆ ಈಗ ಇದೇ ತುಪ್ಪದಲ್ಲಿ ರುಬ್ಬಿಟ್ಕೊಂಡಿರೋ ಅವಲಕ್ಕಿ ತರಿನ ಹಾಕಿ ಮೀಡಿಯಂ ಊರಿನ ಇಟ್ಕೊಂಡು 2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ಇಷ್ಟ ಆದ್ರೆ ಸಾಕಾಗತ್ತೆ. ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟ್ ನೀರ್ ಕುದಿಸ್ಕೋಬೇಕು. ನೀರ್ ಕುದಿಸೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ ನೀರ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅವಲಕ್ಕಿ ತಗೊಂಡಿದ್ದೆ, ಅದಕ್ಕೆ 2 ಕಪ್ ನೀರ್ ಸಾಕಾಗತ್ತೆ. ನೀರ್ ಕುದಿಯೋದಕ್ಕೆ ಶುರು ಆದ್ಮೇಲೆ ನಾನಿಲ್ಲಿ 4 ಲವಂಗ ತಗೊಂಡು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಅಂತ ಅಂದ್ಬಿಟ್ಟು, ಅಥವಾ ನಿಮ್ಮ ಹತ್ರ ಅನಾನಸ್ ಹಣ್ಣೇನಾದ್ರೂ ಇದ್ರೆ ಅದ್ರ ತಿರುಳನ್ನು ಉಪಯೋಗಿಸಬಹುದು. ಈಗ ನೀರ್ ಕುದಿತಾ ಇದೆ. ಈ ಸಮಯದಲ್ಲಿ ಮೊದಲೇ ರೆಡಿ ಇಟ್ಕೊಂಡಿರೋ ಅವಲಕ್ಕಿ ತರಿನ ಹಾಕ್ತಾ ಇದ್ದೀನಿ. ಅವಲಕ್ಕಿ ತರಿ ಹಾಕಿದ್ಮೇಲೆ ಸ್ವಲ್ಪನೂ ಗಂಟಿಲ್ದೆ ಇರೋ ತರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಲಿಡ್ ನ ಮುಚ್ಚಿ ಊರಿನ ಸಿಮ್ಮಲ್ಲಿ ಇಟ್ಟು 2 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಈಗ 2 ನಿಮಿಷ ಆಗಿದೆ. ಅವಲಕ್ಕಿ ತರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೋಬೇಕು. 1 ಕಪ್ ಅವಲಕ್ಕಿಗೆ 1 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ಪೂರ್ತಿ ಬೆಂದ ಮೇಲೆನೆ ಸಕ್ಕರೆನ ಹಾಕ್ಬೇಕು, ಮೊದ್ಲೇ ಹಾಕಿದ್ರೆ ಬೇಯಲ್ಲ. ನೋಡಿ, ಅವಲಕ್ಕಿ ತರಿ ಜೊತೆ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನಿಲ್ಲಿ ಚಿಟಿಕೆ ಯೆಲ್ಲೋ ಫುಡ್ ಕಲರ್ ತಗೊಂಡು 2 ಚಮಚ ಹಾಲು ಹಾಕಿ ರೆಡಿ ಇಟ್ಕೊಂಡಿದ್ದೆ. ಈಗ ಇದನ್ನ ಹಾಕ್ತಾ ಇದ್ದೀನಿ. ಫುಡ್ ಕಲರ್ ಹಾಕಿದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೋಬೇಕು. ಈಗ ಸಕ್ಕರೆ ಎಲ್ಲ ಕರಗಿ ಇದು ಸ್ವಲ್ಪ ಗಟ್ಟಿ ಆಗ್ಬೇಕು. ಅದಕ್ಕೆ ಊರಿನ ಸಿಮ್ ನಲ್ಲಿ ಇಟ್ಕೊಂಡು 3 ರಿಂದ 4 ನಿಮಿಷ ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಇವಾಗ ಇದಕ್ಕೆ 2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಮೊದ್ಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಹಾಕಿದ್ಮೇಲೆ ಇನ್ನೊಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಇವಾಗ ಪ್ಯಾನ್ದು ತಳ ಬಿಡೋದಕ್ಕೆ ಶುರುವಾಗಿದೆ. ಇಷ್ಟ ಆದ್ರೆ ಸಾಕು. ಈಗ ಅವಲಕ್ಕಿ ಕೇಸರಿ ಬಾತ್ ರೆಡಿ ಆಗಿದೆ. ಈ ವಿಡಿಯೋ ನೋಡ್ತಾ ಇರೋರು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಅವಲಕ್ಕಿ ಕೇಸರಿ ಬಾತ್ ರೆಡಿ ಆಗಿದೆ. ನೆಕ್ಸ್ಟ್ ಅವಲಕ್ಕಿ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಅವಲಕ್ಕಿ ಲಡ್ಡುಗೆ ಮಿಕ್ಸ್ ಮಾಡೋದಕ್ಕೆ ಕಡಲೆ ಬೀಜನ ಹುರ್ಕೋಬೇಕು. ನಾನಿಲ್ಲಿ 1/4 ಕಪ್ ಕಡಲೆ ಬೀಜ ತಗೊಂಡಿದ್ದೀನಿ. ಇದನ್ನ ಒಂದು ಪ್ಯಾನ್ಗೆ ಹಾಕಿ 3 ರಿಂದ 4 ನಿಮಿಷ ಸ್ವಲ್ಪ ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ನೋಡಿ, ಇದರಲ್ಲಿ 1-2 ಕಾಳು ತಗೊಂಡು ಈ ತರ ಪ್ರೆಸ್ ಮಾಡಿ ನೋಡಿದ್ರೆ ಸಿಪ್ಪೆ ಬೇರೆ ಆಗ್ಬೇಕು. ಈಗ ಇದನ್ನ ಪೂರ್ತಿ ತಣ್ಣಗಾಗಕ್ ಬಿಡ್ಬೇಕು. ತಣ್ಣಗಾದ್ಮೇಲೆ ಇದರಲ್ಲಿರೋ ಸಿಪ್ಪೆನೆಲ್ಲ ಬೇರೆ ಮಾಡ್ಕೋಬೇಕು. ಆಮೇಲೆ ಇದೇ ಪ್ಯಾನ್ಗೆ 1/4 ಕಪ್ ಹುರಿಗಡ್ಲೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಕಪ್ ದಪ್ಪ ಅವಲಕ್ಕಿ ಹಾಕ್ತಾ ಇದ್ದೀನಿ. ಇದು ಮಾಮೂಲಿ ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ತಗೋತೀವಲ್ಲ, ಅದೇ ಅವಲಕ್ಕಿ. ಈಗ ಇದನ್ನ ಮೀಡಿಯಂ ಉರಿ ಇಟ್ಕೊಂಡು 3 ರಿಂದ 4 ನಿಮಿಷ ಹುರ್ಕೋಬೇಕು. ಇದು ತುಂಬಾ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋದೇನು ಬೇಡ, ಸ್ವಲ್ಪ ಚೇಂಜ್ ಆದ್ರೆ ಸಾಕು. ನೋಡಿ, ಇದಾಗಿದೆ, ಇಷ್ಟ ಆದ್ರೆ ಸಾಕಾಗತ್ತೆ. ಈಗ ಇದನ್ನ ಒಂದ್ ಪ್ಲೇಟ್ಗೆ ಹಾಕಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ಬೇಕು. ಈಗ ಇದು ತಣ್ಣಗಾಗೋಷ್ಟರಲ್ಲಿ ಇದಕ್ಕೆ ಮಿಕ್ಸ್ ಮಾಡೋದಕ್ಕೆ ಬೇಕಾದ ಒಂದು ಬೆಲ್ಲದ ನೀರ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ಕಪ್ ನೀರ್ ಹಾಕ್ತಾ ಇದ್ದೀನಿ. 1 ಕಪ್ ಅವಲಕ್ಕಿ ತಗೊಂಡಿದ್ದೆ, ಅದಕ್ಕೆ 2 ಕಪ್ ನೀರ್ ಸಾಕಾಗತ್ತೆ. ನಾನಿಲ್ಲಿ ತಗೊಂಡಿರೋದು ಬಕೆಟ್ ಬೆಲ್ಲ. ಇದು ಕ್ಲೀನ್ ಆಗಿರುತ್ತೆ, ಸೋಸ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ. ನೀವೇನಾದ್ರೂ ಅಚ್ಚಿನ ಬೆಲ್ಲ ಯೂಸ್ ಮಾಡಿದ್ರೆ ಬೆಲ್ಲ ಕರಗಿದ್ಮೇಲೆ ಒಂದ್ಸಲ ಸೋಸ್ಕೋಬೇಕಾಗತ್ತೆ. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿ ಕುದಿಯೋದಕ್ಕೆ ಶುರುವಾಗಿದೆ. ಈಗ ಇದಕ್ಕೆ 1 ಕಪ್ ತುರಿದಿರೋ ಒಣಕೊಬ್ಬರಿ ಹಾಕ್ತಾ ಇದ್ದೀನಿ. ಆಮೇಲೆ 4 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಈಗ ಇದಕ್ಕೆ 2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಇದು 1-2 ನಿಮಿಷ ಕುದಿಬೇಕು. ಅಷ್ಟರಲ್ಲಿ ನಾವು ಹುರಿಗಡ್ಲೆ ಮತ್ತು ಅವಲಕ್ಕಿನ ಪುಡಿ ಮಾಡ್ಕೊಳ್ಳೋಣ.
ಈಗ ಹುರಿದಿರೋ ಅವಲಕ್ಕಿ ಮತ್ತು ಹುರಿಗಡಲೆ ತಣ್ಣಗಾಗಿದೆ. ಈಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡಿ ಈಗ ರುಬ್ಕೊಂಡ್ ಆಗಿದೆ. ಇದು ಸ್ವಲ್ಪ ಈ ತರ ರವೆ ತರ ಇದ್ರೆ ಸಾಕು, ತೀರಾ ನುಣ್ಣಗೆ ಆಗೋದೇನು ಬೇಡ. ಆಮೇಲೆ ಇದಕ್ಕೆ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಕಡಲೆಕಾಯಿ ಬೀಜನ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಮಿಕ್ಸಿನ ಒಂದ್ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ನೋಡಿ, ಒಂದು ಕಡಲೆ ಬೀಜ 2-3 ಪೀಸ್ ಆದ್ರೆ ಸಾಕು. ಲಡ್ಡು ತಿನ್ನುವಾಗ ಕಡಲೆಕಾಯಿ ಬೀಜ ಅವಾಗ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಗಿದೆ. ನೋಡಿ, ಇವಾಗ ಬೆಲ್ಲ ಮತ್ತು ಕೊಬ್ಬರಿ ಎಲ್ಲ ಹಾಕಿದ್ವಲ್ಲ, ಆ ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ರೆಡಿ ಮಾಡ್ಕೊಂಡಿರೋ ಪುಡಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಎಲ್ಲ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅವಲಕ್ಕಿ ಆಗಿರೋದ್ರಿಂದ 2-3 ನಿಮಿಷದಲ್ಲಿ ಗಟ್ಟಿ ಆಗತ್ತೆ. ಜಾಸ್ತಿ ಟೈಮ್ ಏನೂ ತಗೊಳಲ್ಲ. ಸುಮಾರು ಅರ್ಧದಷ್ಟು ಬೆಂದ್ಮೇಲೆ 2 ಚಮಚ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಗಚ್ಕೋಬೇಕು ಮತ್ತು ಅವಲಕ್ಕಿ ತರಿ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಈ ತರ ತಿರುಗಿಸ್ತಾ ಇರ್ಬೇಕು. ಈಗ ಇದಾಗಿದೆ. ಕೊನೆಗೆ ಇನ್ನೊಂದು ಚಮಚ ತುಪ್ಪ ಹಾಕಿ ಮಗಚ್ಕೋತಾ ಇದ್ದೀನಿ. ಇವಾಗ ಪ್ಯಾನ್ದು ತಳ ಬಿಡೋದಕ್ಕೆ ಶುರುವಾಗಿದೆ. ಹಾಗೆ ಕೈಯಲ್ಲಿ ಮುಟ್ಟು ನೋಡಿದ್ರೆ ಕೈಗೆ ಹಿಟ್ಟು ಅಂಟಬಾರ್ದು. ಹಿಟ್ಟು ಉಂಡೆ ಕಟ್ಟ ಹದಕ್ಕೆ ಬರ್ಬೇಕು. ಈಗ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ಬೇಕು. ನೋಡಿ, ಇವಾಗ ಸ್ವಲ್ಪ ಬಿಸಿ ಕಮ್ಮಿ ಆಗಿದೆ. ಇವಾಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ತರ ಕೈಯಲ್ಲಿ ಪ್ರೆಸ್ ಮಾಡಿ ಹಿಂಗೆ ಉಂಡೆ ಕಟ್ಕೋಬೇಕು. ನಾನು ಎಲ್ಲವನ್ನು ಈ ತರ ಉಂಡೆ ಕಟ್ಟಿ ರೆಡಿ ಇಟ್ಕೊಂಡಿದ್ದೀನಿ. ನೋಡಿ, ಮಾಡ್ಕೊಂಡಿರೋ ಉಂಡೆನ ಸ್ವಲ್ಪ ಒಣಕೊಬ್ಬರಿ ತುರಿಯಿಂದ ಗಾರ್ನಿಶ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೂ ಚೆನ್ನಾಗಿರತ್ತೆ ಹಾಗೂ ತಿನ್ನೋದಕ್ಕೂ ರುಚಿಯಾಗಿರತ್ತೆ ಅಂತ. ನೋಡಿ, ಈಗ ರುಚಿಯಾದ ಅವಲಕ್ಕಿ ಲಡ್ಡು ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಅವಲಕ್ಕಿ ಕೇಸರಿ ಬಾತ್ ಮತ್ತೆ ಅವಲಕ್ಕಿ ಲಡ್ಡು ಮಾಡೋದು ಹೇಗೆ ಅಂತ. ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.